Hi, and welcome to the first episode of my new Vans build. Before I can go ahead, I have to introduce Vishnu, the specialist when it comes to vehicle, bike, interiors, and motors, and electronics, and all that. And he's been my lifeline for the last couple of years. My first van, also Bajrangi, was his. Actually, it was his vehicle, then I took it over. ವಿಷ್ಣು ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡ್ಬೋದಾ ನಿಮ್ಮ ಬಗ್ಗೆ? ಎಲ್ರಿಗೂ ನಮಸ್ತೆ, ಹಾಯ್. ವಿಷ್ಣು ಅಂತ. ನನಗೆ ವೆಹಿಕಲ್ ಅಂದರೆ ಸಿಕ್ಕಾಬಟ್ಟೆ ಹುಚ್ಚು. ಅದು ಎಂಥ ಗಾಡಿ ಆದರೂ ತೊಗೊಂಬನ್ನಿ, ಇಲ್ಲ ಎಂಥ ಗಾಡಿ ನನಗೆ ಕೊಟ್ಟರು ಅದನ್ನು ರಿಪೇರಿನೇ ಆಗಲ್ಲ ಅಂತ ಇಲ್ಲವೇ ಇಲ್ಲ. ಈ ನಮ್ಮ ಫಾರ್ಮಲ್ಲಿ ಸುತ್ತಮುತ್ತ ಒಂದು 20-25 ಹಳೆ ಗಾಡಿಗಳು ಬಿದ್ದಿದೆ. ಎಲ್ಲ ಗಾಡಿನೂ ನಾವು ದೇವ್ರ ಸಮಕ್ಕೆ ನೋಡಿ ಅಷ್ಟೇ ಲವ್ ಕೊಡ್ತೀವಿ ಆ ಗಾಡಿಗಳಿಗೆ. ಸೊ ಬಜರಂಗಿ 2 ವರ್ಷ ನನ್ನ ಜೊತೆ ಇತ್ತು. ಓಡಿಸಿ ಸ್ವಲ್ಪ ಖುಷಿ ಆಯಿತು, ಸ್ವಲ್ಪ ಲಿಮಿಟೇಷನ್ದು ಅರ್ಥ ಇತ್ತು. ಅಂದರೆ ಬಜರಂಗಿ ಸ್ವಲ್ಪ ಟ್ರಾವೆಲಿಂಗ್ ವೆಹಿಕಲ್ಲು, ಕ್ಯಾಂಪಿಂಗ್ ಸ್ವಲ್ಪ ಲಿಮಿಟೇಷನ್ ಇತ್ತು. ಓಡಿಸ್ತಾ ಅರ್ಥ ಇತ್ತು. ಓಕೆ, ಯೆಲ್ಲೋ ಬೋರ್ಡ್ ಸ್ವಲ್ಪ ಲಿಮಿಟೇಷನ್ಸ್ ಇದೆ, ಈ ಇಂಜಿನ್ದು ಸ್ವಲ್ಪ ಲಿಮಿಟೇಷನ್ ಇದೆ, ಎಲ್ಲ ಮ್ಯಾನೇಜ್ ಮಾಡಿ ನೋಡಿ. ಇದು ವೆಹಿಕಲ್ ಫಸ್ಟ್ ನಾವು ನೀಲ್ ಅವ್ರಿಗೆ ಕೊಟ್ಟಿದ್ದು ಗಾಡಿ. ಇವ್ರಿಗೆ ಕೊಡೋಕ್ಕೆ ಮುಂಚೆ ಈ ಗಾಡೀಲಿ ನಮ್ಮೊಂದು ಹಿಸ್ಟ್ರಿನೇ ಇದೆ. ಚಿಕ್ಕದಾಗೆ ನಾನು ನಿಮ್ಗೆ ಚಿಕ್ಕದಾಗೆ ಹೇಳ್ತೀನಿ. ನಾವೊಂದು 7 to 8 ಮೆಂಬರ್ಸ್ 10 ಮೆಂಬರ್ಸ್ ಅಷ್ಟು ಫ್ರೆಂಡ್ಸ್ಗಳಿದ್ದೀವಿ. ನಮಗೆ ಏನಪ್ಪ ಅಂತಂದರೆ ಈ ಟ್ರಿಪ್ಗಳಿಗೆ ಹೋಗೋಕ್ಕೆ ಇನೋವಾದಲ್ಲಾಗಲಿ, ಆಮೇಲೆ ಓಮ್ನಿ, ಈ ಥರ ಎಲ್ಲ ವೆಹಿಕಲ್ಸ್ ಯೂಸ್ ಮಾಡ್ತಿದ್ವಿ. ನಮಗೆ ಕಂಫರ್ಟಬಲ್ ಆಗ್ತಾ ಇರಲಿಲ್ಲ. ಏನಂದರೆ ಒಬ್ರ ಪಕ್ಕ ಒಬ್ರು ಕೂತ್ಕೊಂಡು ಏನು ಎಕ್ಸ್ಪ್ಲೋರ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸರಿ, ನಾನೇನು ಮಾಡಿದೆ, ಒಂದು ಪ್ಲ್ಯಾನ್ ಮಾಡಿದೆ. ಯಾಕೆ ನಮ್ಮದೇ ಒಂದು ಕ್ಯಾಂಪರ್ ವ್ಯಾನ್ ಥರ ರೆಡಿ ಮಾಡಬಾರ್ದು? ತುಂಬ ಕಡೆ ಹೋಗ್ಬಿಟ್ಟು ಕ್ಯಾಂಪರ್ ವ್ಯಾನ್ ಮಾಡೋವ್ರ ಹತ್ರಕ್ಕೆ ಕೇಳಿದೆ. ಸಿಕ್ಕಾಬಿಟ್ಟು ಆ ರೇಟ್ನ ಕೇಳಿಬಿಟ್ರೆ ಕ್ಯಾಂಪರ್ ವ್ಯಾನ್ ಆಸೆನೇ ಬಿಟ್ಬಿಡ್ಬೇಕು. ಸುಮ್ಮನೆ ಬಸ್ಸಲ್ಲಿ ಬಂದ ಅಷ್ಟರಲ್ಲಿ ಇರಬೇಕಾಗುತ್ತೆ. ಸರಿ, ಏನು ಮಾಡಿದೆ, ನಾನು ಫ್ರೀ ಟೈಮಲ್ಲಿ ಕೂತ್ಕೊಂಡು ಕ್ಲೀನಾಗೆ ನನಗೇನೇನು ಬೇಕು, ಕುಕ್ಕಿಂಗ್ ಸೆಟಪ್ಪು, ಬೆಡ್ ಸೆಟಪ್ಪು, ಫ್ರಿಡ್ಜ್ ಇಟ್ಟರೆ ಹೆಂಗಿರುತ್ತೆ, ಅದು ಹೆಂಗಿರುತ್ತೆ, ಇದು ಹೆಂಗಿರುತ್ತೆ ಅಂತ ಚೂರೇ ಪ್ಲ್ಯಾನ್ ಮಾಡಿ ಒಂದು 6 ತಿಂಗಳು ತೊಗೊಂಡೆ ಈ ಗಾಡಿ ರೆಡಿ ಮಾಡಿ. 6 ತಿಂಗಳು ರೆಡಿ ಮಾಡಿ ಫಸ್ಟ್ ಟ್ರಿಪ್ ಹೋದ್ವಿ. ಎಲ್ಲಿಗೆ? ಮುರುಡೇಶ್ವರ. ಆ ಟ್ರಿಪ್ಪನ್ನ ನನ್ನ ಲೈಫಲ್ಲೇ ಮರೆಯೋಕ್ಕಾಗಲ್ಲ. ದುಡ್ಡನ್ನ ಇವತ್ತಿಲ್ಲ ನಾಳೆ ಸಂಪಾದನೆ ಮಾಡ್ಬೋದು, ದುಡ್ಡು ಮ್ಯಾಟ್ರೇ ಇಲ್ಲ. ಒಂದೊಂದು ಮೂಮೆಂಟ್ಸ್ ನಮ್ಮ ಫ್ರೆಂಡ್ಸ್ಗಳ ಜೊತೆ ಡ್ಯಾನ್ಸ್ ಆಗಿರ್ಬೋದು, ಒಂದು ಕುಕ್ಕಿಂಗ್ ಮಾಡ್ಕೊಂಡು ನಾವೇ ಅಡುಗೆ ಮಾಡ್ಕೊಂಡು ತಿನ್ನೋದಾಗಿರ್ಬೋದು, ಒಂದು ಟೆಂಟ್ ಮಾಡಿದ ಜಾಗ, ಅದನ್ನು ಮರೆಯೋಕ್ಕೆ ಆಗಲ್ಲ. ಹಂಗಾಗಿ ಏನು ಮಾಡಿದ್ವಿ, ಈ ಥರ ಟ್ರಿಪ್ಸ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸರಿ ಆಯಿತು ಅಂದ್ಬಿಟ್ಟು ನಂದು ಫಸ್ಟ್ ಟ್ರಿಪ್ ನಿಮ್ಗೆ ಗೊತ್ತಿಲ್ಲ, ನನ್ನ ಫಸ್ಟ್ ಲಾಂಗ್ ಟ್ರಿಪ್ಪು ಗೋಕರ್ಣ, ಅದರ ಅಕ್ಕಪಕ್ಕದಲ್ಲಿ. ಅದರ ನೆಕ್ಸ್ಟ್ ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ನಾನು ಈ ಗಾಡಿಗಿನ್ನ ಸ್ವಲ್ಪ ದೊಡ್ಡ ಗಾಡಿ ತೊಗೊಳ್ಳೋಣ ಅಂದ್ಬಿಟ್ಟು ಈ ಗಾಡಿನ ಸೇಲ್ಗೆ ಹಾಕಿದೆ. ಈ ಗಾಡಿ ಸೇಲ್ಗೆ ಹಾಕ್ಬಿಟ್ಟು ನಾನು ಸ್ವರಾಜ್ ಮಜ್ಡಾ ಬಸ್ಸಲ್ಲಿ ರೆಡಿ ಮಾಡಿದ್ದೀನಿ, ಕ್ಯಾರವ್ಯಾನ್, ನನ್ನ ಓನ್ ಯೂಸ್ಗೆ ಅಂತ ಅದನ್ನು ಮಾಡಿಕೊಂಡೆ. ಆವಾಗ ನೀಲ್ ಅವರು ಈ ವೆಹಿಕಲ್ನ ಪರ್ಚೇಸ್ ಮಾಡಿದ್ರು. ಸೊ 2 ವರ್ಷ ಬಜರಂಗಿ ಓಡಿಸಿ ನಂಗೆ ಅರ್ಥ ಆಯಿತು. ಓಕೆ, ಕರ್ನಾಟಕದಲ್ಲಿ ನಾನು ಕಿಂಗು. ಎಲ್ಲೂ ಚಿಕ್ಕಮಂಗ್ಳೂರು ಹೋದೆ, ಗೋಕರ್ಣ ಹೋದೆ, ಮಂಗಳೂರು ಹೋದೆ, ಶಿವಮೊಗ್ಗ ಹೋದೆ, ಎಲ್ಲ ಆರಾಮಾಗಿ ಟ್ರಿಪ್ಸ್ 1 ವೀಕ್ 2 ವೀಕ್ಸು ಬಿಂದಾಸಾಗಿ ಹೋದೆ. ಆದರೆ ಔಟ್ ಆಫ್ ಸ್ಟೇಷನ್ ಹೋಗುವಾಗ ಲಾಂಗ್ ಟ್ರಿಪ್ಪು ನಂಗೆ ಲಿಮಿಟೇಷನ್ ಬರ್ತಾಯಿತ್ತು. ಟ್ಯಾಕ್ಸದು, ಗೌರ್ಮೆಂಟು, ಪರ್ಮಿಷನ್ಸು, ಅದೆಲ್ಲ. ನೀವು ನನ್ನ ಹತ್ರ ವೆಹಿಕಲ್ ತೊಗೊಂಡ್ರಲ್ವಾ, ನಾನು ಅಂದ್ಕೊಂಡೆ ನಾನು ಹೆಂಗೆ ಯೂಸ್ ಮಾಡಿದ್ನೋ ಕರ್ನಾಟಕ ಒಳಗಡೆ ಆ ಥರ ಅಂತ ಅಂದ್ಕೊಂಡಿದ್ದೆ ಇವ್ರನ್ನ. ಆದರೆ ಇವರು ಡಿಫ್ರೆಂಟು, ನನಗೆ ಗೊತ್ತೇ ಇಲ್ಲ. ಇವರು ಹೋದರೆ ಒಂದು 6 ತಿಂಗಳು 4 ತಿಂಗಳು ಅಲ್ಲೇ ಇದ್ಬಿಡ್ತಾರೆ. ನಾವು ಒಂದು ರಜಾ ಸಿಕ್ಕಿದಾಗ ಟ್ರಿಪ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ವೆಹಿಕಲ್ ಬಿಲ್ಡ್ ಮಾಡಿದ್ದು. ಇವರು ಅದನ್ನೇ ಹಾಬಿ, ಇವ್ರಿಗೆ ಔಟ್ಡೋರೇ ಲವ್ ಅಂತ ನನಗೆ ಗೊತ್ತಿಲ್ಲ. ಆವಾಗ ಏನಾಗ್ಬಿಡ್ತು, ನೀವು ಬೇರೆ ಸ್ಟೇಟ್ಸಲ್ಲಿ ಹೋದಾಗ ಟ್ಯಾಕ್ಸ್ಗಳೆಲ್ಲ, ಅದು ಕರ್ನಾಟಕ ಎಲ್ಲೋ ಬೋರ್ಡ್ ಆಗಿರೋದ್ರಿಂದ ಟ್ಯಾಕ್ಸ್ಗಳು ಹೆವಿ ಆಗುತ್ತೆ. ನೀವು ನನಗೆ ಹೇಳಿದ್ರಿ, ಇಲ್ಲ ಬ್ರೋ ಟ್ಯಾಕ್ಸ್ ತುಂಬ ಆಗ್ತಿದೆ, ಸುಮ್ಮನೆ ಅನ್ನೆಸೆಸರಿ ಕಟ್ಟಬೇಕಲ್ಲ ಅಂತ ಹೇಳಿದ್ರು. ಆವಾಗ ನನ್ನ ತಲೆಯಲ್ಲಿ ಉಳಿದಿದ್ದೊಂದೇ, ಹೆಂಗಿದ್ರು ನಂದು ಹೊಸ ಕ್ಯಾರವ್ಯಾನ್ ನಾನು ವೈಟ್ ಬೋರ್ಡ್ ಮಾಡಿ ತೊಗೊಂಡೆ. ಸೊ ಆವಾಗ ನಾನು ನಿಮ್ಗೆ ಹೇಳಿದೆ ಏನು ಮಾಡ್ಬೋದಂತ. ಆವಾಗ ನೀವು ಹೇಳಿದ್ರಿ, ಬ್ರೋ ಇದೊಂದು ಆಪ್ಷನ್ ಇದೆ ಅಂತ. ಸರಿ ಆಯ್ತು ಅಂದ್ಬಿಟ್ಟು ನಾವು ವೈಟ್ ಬೋರ್ಡ್ TT ಇವ್ರಿಗೆ ಒಂದು ವೆಹಿಕಲ್ ಇತ್ತು. ವೈಟ್ ಬೋರ್ಡ್ ವೆಹಿಕಲು ಟ್ಯಾಕ್ಸೇ ಇಲ್ಲ, ನೀವು ಎಲ್ಲಿ ಬೇಕೋ ಎಷ್ಟು ದಿವಸ ಆದ್ರೂ ಇರಿ, ಇನ್ಶೂರೆನ್ಸ್ ಕೂಡ ತುಂಬ ಕಡಿಮೆ ಬರುತ್ತೆ, ಕ್ಯಾರವ್ಯಾನ್ ರಿಜಿಸ್ಟರ್ಡ್ ಆಗಿರುತ್ತೆ ಅಂತಂದೆ. ಇವರು ನೈಟ್ ಕೇಳಿದ್ರು, ಒಂದು 3 hours 4 ಅವರ್ಸಲ್ಲಿ, ಇಲ್ಲ ನಾನು ಓಕೆ, ನನಗೆ ಫಸ್ಟು ತೊಗೊಂಡ್ಬಿಡ್ತೀನಿ. ಇವರೇನು ಡಿಸಿಷನ್ನೇ ತೊಗೊಂಡಿಲ್ಲ, ಆಯಿತು ನಾನು ಓಕೆ, ನನಗೆ ಆಗೇ ಹೋಯ್ತು ಅಂತ ಕ್ಲೋಸ್ ಮಾಡಿಬಿಟ್ರು. ಗಾಡಿ ನಿಮ್ಮ ಹಿಂಗಡೆ ಇದೆ.
ಫಾರ್ಮ್ ಅಂದರೆ ನಂಗೆ ತುಂಬ ಇಷ್ಟ, ಅದಕ್ಕೆ ಇಲ್ಲೇ ಇದ್ದೀನಿ. ಮಳೆ ಗಾಳಿ ಹೆವಿ ಇರೋದ್ರಿಂದ ಕೆಲಸ ಮಾಡೋಕ್ಕೆ ಹಿಂಸೆ ಆಗ್ತಾಯಿತ್ತು. ಬೆಳಗ್ಗೆ ಕೆಲಸ ಮಾಡೋಣ ಅಂದರೆ ಬಿಸಿಲಲ್ಲಿ ತಲೆ ಓಡಲ್ಲ. ಫಸ್ಟ್ ಆಫ್ ಆಲ್ ಏನು ಕೆಲಸನೇ ಮಾಡೋದು ಬೇಡ ಅಂತ ಮನೆಗೆ ಓಡೋಗ್ಬಿಡ್ತು. ಓಪನ್ ಏರ್ ಆಗೋದೇ. ಓಪನ್ ಏರಲ್ಲಿ ಕೆಲಸನೂ ಮಾಡೋಕ್ಕಾಗ್ತಾಯಿರಲಿಲ್ಲ, ಮಳೆ ಬಂದರು. ಅದಕ್ಕೆ ಏನು ಮಾಡಿದೆ, ಫಸ್ಟು ಇದನ್ನು ರೆಡಿ ಮಾಡ್ಕೊಂಬಿಟ್ಟೆ. ಆಮೇಲೆ ನಮ್ಮದು ಗಾಡಿಗಳೆಲ್ಲ ಆಚೆಗಡೆ ಗಾಡಿಗಳೆಲ್ಲ ಬಿಸಿಲಲ್ಲಿ ಒಣಗ್ತವೆ ನಮ್ಗೆ. ಅದಕ್ಕೆ ಫಸ್ಟು ಆ ಗಾಡಿಗಳು ಬಿಸಿಲಲ್ಲಿ ಒಣಗಬಾರ್ದು ಅಂತ ಈ ಶೆಡ್ ಬಿಲ್ಡ್ ಮಾಡಿಕೊಂಡು ಪ್ರತಿಯೊಂದು ಪವರ್ ಕಟ್ಸ್ ಆದರೂ ನನಗೇನು ಒಂದು ಇಂಟ್ರೆಸ್ಟಾಗಿ ಕೆಲ್ಸಕ್ಕೆ ಕೂತ್ಕೊಂಡ್ಬಿಟ್ರೆ ಆ ಕೆಲಸ ಮುಗ್ದೋಗ್ಬಿಡ್ಬೇಕು. ಇಲ್ಲಿ ಪವರ್ ಕಟ್ಸು ಅದು ಇದೆಲ್ಲ ಇರುತ್ತೆ, ಅದಕ್ಕೆಲ್ಲ ಆಲ್ಟರ್ನೇಟ್ ಜನ್ರೇಟರ್ಸು, ವೆಲ್ಡಿಂಗ್ ಎಲ್ಲ ಪಕ್ಕಾ ರೆಡಿ. ಏನು ಒಂದು ಹಿಡ್ಕೊಂಡ್ಬಿಟ್ರೆ ಮುಗಿಸ್ಬಿಡ್ಬೇಕು, ಆ ಥರ ಮೆಥಡ್. ಅಂದರೆ ನಿಮ್ಮ ವರ್ಕ್ ಸ್ಟೇಷನ್ ಆಗಿದೆ ಅಷ್ಟೇ, ಇದು ವರ್ಕ್ ಸ್ಟೇಷನ್. ಇವಾಗ ನೋಡಿ, ನನಗೆ ನೀಲವ್ರು ಬಂದ್ಬಿಟ್ಟು ನನಗೆ ಈ ಥರ ಇದ್ರೆ ಕಂಫರ್ಟೇಬಲು, ಆ ಥರ ಇದ್ರೆ ಕಂಫರ್ಟೇಬಲ್ ಅಂತ ಹೇಳಿ ನೀವು ಕೇಳಿದಾಗ ನಾನು ಅದಾಗಲ್ಲ ಬ್ರೋ, ಇದಾಗಲ್ಲ ಬ್ರೋ ಅಂತ ನಾನು ನಿಮ್ಗೆ ಯಾವತ್ತೂ ಹೇಳೇ ಇಲ್ಲ. ಅಷ್ಟೇ ತಾನೇ ನಾನು ಮಾಡ್ಕೊಡ್ತೀನಿ ಬಿಡಿ. ನನ್ನ ಬೆಟರ್ ಐಡಿಯಾ ಏನಿದೆಯೋ ಅದು ನಿಮ್ಗೆ ಹಾಕಿದ್ದೀನಿ. ನೀವು ಹೆಂಗಾರು ನೀವು ಫೋಲ್ಡೇಬಲ್ ಟೇಬಲ್ ಕೇಳಿದ್ರಿ, ಫೋಲ್ಡೇಬಲ್ ಲ್ಯಾಡರ್ ಕೇಳಿದ್ರಿ, ಆಮೇಲೆ ಸನ್ ರೂಫ್ ಮೇಲ್ಗಡೆ ಬೇರೆ ಥರ ಆಪ್ಷನ್ಸ್ ಕೇಳಿದ್ರಿ. ನಾನು ಬೆಟರ್ ಐಡಿಯಾಸ್ ಅದಿರಬೇಕಂದ್ರೆ ಈ ಪೀಸ್ ಆಫ್ ಮೈಂಡ್ ಇರಬೇಕು. ಇವಾಗ ಕೆಲವೊಂದು ಸ್ಟ್ರಕ್ಚರ್ ರೆಡಿ ಮಾಡಿದ್ದೀವಿ. ನೀಲವರು ಹಳೆ ಟಿಲಿ ನನಗೇನೇನು ತೊಂದರೆ ಆಯಿತು ಅಂತ ಫಸ್ಟು ನಾನು ಇವ್ರ ಹತ್ರ ಕೇಳಿಕೊಂಡು, ಫಸ್ಟ್ ಆಫ್ ಆಲ್ ಇವ್ರಿಗೆ ರಫ್ ಆ್ಯಂಡ್ ಟಫ್ ವೆಹಿಕಲ್ ಬೇಕು. ಯಾಕಂದರೆ ಆಫ್ ರೋಡ್, ಆ ಬೆಟ್ಟ, ಆ ಗುಡ್ಡ, ಅಲ್ಲಿ ಇಲ್ಲಿ ಎಗರ್ಸಿ ಪಗರ್ಸಿ ಎಲ್ಲ ಇದು ಮಾಡೋದ್ರಿಂದ ನಾನು ಫಸ್ಟ್ ಇವ್ರನ್ನ ಅರ್ಥ ಮಾಡ್ಕೊಂಬಿಟ್ಟೆ. ಬ್ರೋ ನಿಮ್ಗೆ ಯಾವ ಥರ ವೆಹಿಕಲ್ ಬೇಕೋ, ಈ ಥರ ಬೇಕಾ, ಪರವಾಗಿಲ್ಲ ಆಯಿತು ನಾನು ರೆಡಿ ಮಾಡಿಸ್ಕೊಡ್ತೀನಿ ಅಂಥೇಳಿ ಇವ್ರ ರಿಕ್ವೈರ್ಮೆಂಟ್ಸ್ ತಕ್ಕನಂಗೆ. ಅಂದರೆ ಪಾಪ ಇವರು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ದಾರೆ. ಬ್ರೋ ನನಗೆ ಹಂಗೆ ಬೇಕು, ನನಗೆ ಹಿಂಗೆ ಬೇಕು ಅಂತ. ರಾಜಾಜಿನಗರದಿಂದ ಇಲ್ಲಿ 40 ಕಿಲೋಮೀಟರ್ಸ್ ಆಗುತ್ತೆ. ಬಂದು ನನಗೆ ಹಂಗೆ ಇರಬೇಕು, ಹಿಂಗೆ ಇರಬೇಕು ಅಂತ ಪಾಪ ಇವರು ಹೇಳ್ತಾ ಇದ್ದಾರೆ. ನಾವು ಅವ್ರ ತಕ್ಕನಂಗೆ ಮಾಡಿಕೊಟ್ಟಿದ್ದೀವಿ. ಇವಾಗ ಒಂದು ಸಿಂಪಲ್ ಸ್ಟ್ರಕ್ಚರ್ ರೆಡಿಯಾಗಿದೆ, ಹಿಂಗೆ ಬರುತ್ತೆ ಅಂತ. ಅದನ್ನು ನೋಡ್ಬೋದು. ಬನ್ನಿ ನೋಡೋಣ. ಬನ್ನಿ. ಸೊ ನಾನು ಹೇಳಿದ್ದೇನು ಮತ್ತೆ ನೀವು ಯೋಚನೆ ಏನು ಮಾಡಿದ್ದು ಗಾಡಿದ ಬಗ್ಗೆ ಸ್ವಲ್ಪ ಹೇಳಿ. ನಿಮಗೆ ಏನು ಬೇಕು ಬೇಡ ಅನ್ನೋದು ಫಸ್ಟ್ ನಾನು ತಿಳ್ಕೊಂಬಿಟ್ಟೆ. ಸೊ ನಿಮ್ಗೇನು ಬೇಕಾಗಿದ್ದು ಕಿಚನ್ ಸ್ಲ್ಯಾಬು. ಆಮೇಲೆ ನೀವು ಕೇಳ್ತಾ ಇದ್ದಿದ್ದು ಬ್ರೋ ಸ್ಟೋರೇಜ್. ನಿಮಗೆ ಬೇಕಾಗಿರೋದೇ ಸ್ಟೋರೇಜ್. ವೆಹಿಕಲ್ ಓಡುತ್ತೋ ಬಿಡುತ್ತೋ ಅದ್ರಿಗೆ ಬೇಡ, ಸ್ಟೋರೇಜ್ ಇರಬೇಕು. ಸ್ಟೋರೇಜ್ ಬೇಕಾಗಿತ್ತು ಸ್ಪೋರ್ಟ್ಸ್ ಎಕ್ವಿಪ್ಮೆಂಟಿಗೆ, ಕ್ಯಾಮರಾ ಎಕ್ವಿಪ್ಮೆಂಟಿಗೆ, ಚಾರ್ಜಿಂಗು, ಕ್ಲೋತ್ಸ್, ಪ್ಲಸ್ ಏನಾದರೂ ಎಕ್ಸ್ಟ್ರಾ ಸ್ಪೆಷಲ್ ಫ್ರೆಂಡ್ ಯಾರಾದರೂ ಬಂದರೆ ಅವ್ರು ಸ್ವಲ್ಪ ಸಾಮಾನು ಇದೆ. ಅದಕ್ಕೋಸ್ಕರ ಫುಲ್ಲು ನೋಡಿ, ಇಲ್ಲಿ ನೋಡ್ಬೋದು ನೀವು ಮೇಲ್ಗಡೆಗೆ ಸ್ಟೋರೇಜ್, ನೀವು ಒಳಗಡೆ ಇಟ್ಕೊಳ್ಳೋಕ್ಕೆ ಕ್ಲೀನಾಗೆ. ಆಮೇಲೆ ಇವ್ರದ್ದು ಬಜರಂಗಿ ವೆಹಿಕಲಲ್ಲಿ ನಾವೆಲ್ಲ ಈ ಸ್ಟ್ರಕ್ಚರ್ನ ವುಡ್ಡಲ್ಲಿ ರೆಡಿ ಮಾಡಿದ್ವಿ. ಇವರು ಆಫ್ ರೋಡಿಂಗ್ ಹೋಗೋದ್ರಿಂದ ಜಾಸ್ತಿ ವುಡ್ಡು ಬ್ರೇಕ್ ಆಗುತ್ತೆ, ಇದು ಆ ಥರ ಆಗುತ್ತೆ ಅಂತ ಇವ್ರು ಏನು ಹೇಳಿದ್ರು, ನನಗೊಂದು 5 ಇಯರ್ಸ್ಗೆ ನನಗೇನು ಟೆನ್ಷನ್ ಇರಬಾರ್ದು ಗಾಡಿ, ಆ ಥರ ರೆಡಿ ಮಾಡಿಕೊಡಿ ಅಂದರೆ. ನಾನು 5 ಇಯರ್ಸ್ ಅಲ್ಲ ಬ್ರೋ, 10 ಇಯರ್ಸ್ ಓಡಿಸಿ ನೀವು ಎತ್ಕೊಂಡೋಗಿ ಇದರಿಂದ ತಳ್ಳಿಬಿಟ್ರೆ ಗಾಡಿ ಏನೂ ಆಗಲ್ಲ. ಅದಕ್ಕೋಸ್ಕರ ಎಲ್ಲ ನೋಡಿ 14 ಗೇಜ್ ಮೆಟಲ್, ಪೂರ್ತಿ ವೆಹಿಕಲ್ ಚಾಸಿಸ್ನ 14 ಗೇಜ್ ಮೆಟಲಲ್ಲಿ ಬಿಲ್ಡ್ ಮಾಡಿದ್ದೀವಿ. ಸೊ ಮುರಿಯೋದು, ಸೌಂಡು, ಗೀಂಡು ಅದೆಲ್ಲ ಏನು ಇದೇ ಇಲ್ಲ. ಜಸ್ಟ್ ನೀವು ಯೂಸ್ ಮಾಡಿ, ರಫ್ ಆ್ಯಂಡ್ ಟಫ್ ಯೂಸ್ ಮಾಡಿದೆ ಅಷ್ಟು. ಇವ್ರಿಗೆ ಕೂತ್ಕೊಳ್ಳೋಕೆ ನಿಮಗೆ ಹೆಂಗೆ ಕೇಳಿದ್ರು, ವರ್ಕ್ ಟೇಬಲು ವಿತ್ ಕೂತ್ಕೊಳ್ಳೋಕ್ಕೆ ಸಿಸ್ಟಮ್ ಬೇಕು ಅಂತ ಹೇಳಿದ್ರೆ ನಾನು ಒಂದು ಚೇರ್ ರೆಡಿ ಮಾಡಿಕೊಟ್ಟು. ಆಮೇಲೆ ಕ್ವೀನ್ ಸೈಜ್ ಬೆಡ್ಡು ಫಿಟ್ ಆಗಬೇಕು ಅಂತ ಹೇಳಿದ್ರೆ ಬೆಡ್ ಮಾಡಿಕೊಟ್ಟು, ಓಕೆನಾ. ಆಮೇಲೆ ಇಲ್ಲಿ ಈ ಎಕ್ಸ್ಟ್ರಾ ಸ್ಪೇಸ್ ಏನಕ್ಕೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಪಿಲ್ಲೋಸು, ಬೆಡ್ಶೀಟು ಆ ಥರ ಇಡೋಕ್ಕೆ ಇಲ್ಲಿ ಮೇಲ್ಗಡೆಗೆ ಜಾಗ ಮಾಡಿದ್ದೀವಿ. ಆಮೇಲೆ ಕಿಚನ್ ಇಲ್ಲಿ ಇದು ಬರುತ್ತೆ, ಸಿಂಕ್ ಬರುತ್ತೆ, ಪಕ್ಕದಲ್ಲೇ ಸ್ಟೌವು. ಅದಾದಮೇಲೆ ಅಲ್ಲಿ ವರ್ಕ್ ಸ್ಪೇಸ್ ಇರುತ್ತೆ, ನೀವೇನು ಬೇಕೋ ಇಟ್ಕೊಂಡು ಕಟಿಂಗು ಆ ಥರ ಎಲ್ಲ ಮಾಡ್ಕೊಬೋದು. ಇದು ಕೆಳಗಡೆ ಎಲ್ಲ ಬ್ಯಾಟ್ರಿ ಸಿಸ್ಟಮು, ನೀವು ಫ್ರಿಡ್ಜು, ಪ್ಲಂಬಿಂಗು ಎಲ್ಲ ಪೂರ್ತಿ ಈ ಕೆಳಗಡೆ ಸ್ಟೋರೇಜ್ ಎಲ್ಲ ಯೂಸ್ ಮಾಡಿಕೊಂಡು ನಾವು ಆದಷ್ಟು ಎಷ್ಟು ಸ್ಟೋರೇಜ್ ಆಗೋದು ಆ ಸ್ಟೋರೇಜ್ ಕೊಟ್ಟಿದ್ದೀವಿ ವೆಹಿಕಲ್. ಇವಾಗ ಇನ್ನು ಗಾಡಿ ವರ್ಕ್ ಇನ್ ಪ್ರೋಗ್ರೆಸ್ ನಡೀತಾ ಇದೆ, ಫ್ರೇಮ್ ವರ್ಕ್ ಇದೆಲ್ಲ ಮೆಟೀರಿಯಲ್ಸ್ ಎಲ್ಲ ಬರುತ್ತೆ ಬೇಗ. ಹೌದು, ಫಿನಿಶಿಂಗ್ ಎಲ್ಲ ಆಗಿದ್ಮೇಲೆ ಇನ್ನೊಂದ್ಸತಿ ತೋರ್ಸೋಣ ಹೆಂಗ್ ಇವಾಗ ಕಾಣಿಸ್ತಾ ಇದೆ ಗಾಡಿ ಎಲ್ಲ. ಮತ್ತೆ ಇದು ಸನ್ ರೂಫ್ದು ಇತ್ತು, ನಂಗೆ ತುಂಬಾ ಖುಷಿ ಆಯ್ತು. ಸನ್ ರೂಫು ಒಂದು ಏನಂದ್ರೆ ನೀವು ಇಲ್ಲಿ ರೀಜನ್ಗೆ ಹೋಗ್ತೀರಾ ನೀವು, ಆಮೇಲೆ ಫೋಟೋಗ್ರಾಫರ್ ಕೂಡ ನಿಮ್ಗೆ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟೆ ಒಂದು ಬಿಟ್ಟಿದೆ ಸನ್ ರೂಫ್. ಅದನ್ನು ಓಪನ್ ಕ್ಲೋಸ್ ಸಿಸ್ಟಮ್ ಥರ
ಮಾಡ್ಕೊಳ್ಳೋಣ. ಸೊ ಇದೊಂದು ಸ್ಪೆಷಲ್ ಸೈಡ್ ಎಕ್ಸಿಟ್ ನೋಡಿದ್ದೆ. ಇದು ನಾರ್ಮಲ್ ಗಾಡಿನಲ್ಲಿ ಇಲ್ಲ, ಇದನ್ನ ನಾವೇ ಅಕಸ್ಮಾತ್ ಇವಾಗ ಔಟ್ಡೋರ್ ಕಿಚನ್ ಯೂಸ್ ಮಾಡೋರು, ಇವಾಗ ಒಬ್ಬೊಬ್ರದ್ದು ಐಡಿಯಾಸ್ ಒಂದೊಂದು ಥರ ಇರುತ್ತೆ. ಒಬ್ರು ಒಳಗೆ ಮಾಡ್ತಾರೆ, ನಾವು ಅಡುಗೆನ ಒಳಗಡೆ ಮಾಡೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಕಾಸ್ಟ್ಲಿ ಐಟಮ್ಸ್ ಹಾಕಿರ್ತೀವಿ, ಹೀಟಿಗೆ ಬಾಳಿಕೆ ಬರಲ್ಲ ಅಂದ್ಬಿಟ್ಟು ಅದೊಂದು ಡೋರ್ ಕೊಟ್ಟಿದೆ, ಎಮರ್ಜೆನ್ಸಿ ಡೋರ್ ಸೈಡಲ್ಲಿ. ಅದರಿಂದ ಓಪನ್ ಮಾಡಿ ಗ್ಯಾಸ್ ಸ್ಟವ್ನ ನಾವು ಪುಲ್ ಮಾಡ್ಬೋದು. ಪುಲ್ ಮಾಡಿ ಆರಾಮಾಗಿ ಅಡುಗೆ ಮಾಡಿಕೊಂಡು ಆಚೆಗಡೆ ಸರ್ವ್ ಮಾಡ್ಬೋದು. So what I really liked is, okay, you have access to the back side of the vehicle, but it auto locks. ಮತ್ತೆ ಸ್ವಲ್ಪ ಗಾಡಿ ಬಗ್ಗೆ ಸ್ವಲ್ಪ ಮೈಲೇಜ್ ವೆಹಿಕಲ್ ಏನಾದರೂ ಇದ್ರೆ ಹೇಳ್ತೀನಿ. ಫಸ್ಟು ನೀವು ಏನು ಬಜರಂಗಿ ಯೂಸ್ ಮಾಡ್ತಿದ್ರೋ ಅದು 2005 ಮಾಡಲ್, ಅಂದರೆ ಬೇಸಿಕ್ ಇಂಜಿನ್ನು ಅಂತ ಏನು ಅದರಲ್ಲಿ ಮೆಕ್ಯಾನಿಕಲ್ ಸಿಸ್ಟಮ್ ಇರುತ್ತೆ. ನೀವು ಲಾಂಗ್ ಹೋಗ್ಬೇಕು ಅಂತೇಳಿ ನೀವೇನು ಹೇಳಿದ್ರೆ ಹಿಮಾಲಯ ಈ ಥರ ಎಲ್ಲ ನಾನು ರೀಚ್ ಮಾಡಬೇಕು ಅನ್ನೋ ಗೋಲ್ ಇದೆ ಅಂತಂದರೆ, ಫಸ್ಟು ನೀವು ಅಲ್ಲಿಗೆ ರೀಚ್ ಆಗಬೇಕಂದ್ರೆ ನಿಮಗೆ ಡ್ರೈವಿಂಗ್ ಪೀಸ್ ಆಗಿರಬೇಕು. ಗೇರ್ ಹಾಕು, ತಿರುಗಿಸು, ಲಾರಿ ಥರ ಅದೆಲ್ಲ ಇಲ್ಲ. ಇದು ಟರ್ಬೋ ಇಂಜಿನ್, 2013 ಮಾಡಲು ವೆಹಿಕಲು, ಫ್ಯಾಕ್ಟ್ರಿ ಫಿಟ್ಟೆಡ್ ಟರ್ಬೋ ಇಂಜಿನ್. ಒಳ್ಳೆ ಮೈಲೇಜ್, ಒಂದು 12 to 13 ಮೈಲೇಜ್ ಬರುತ್ತೆ. ಆಯಿತಾ, ನಾವು ಕ್ಯಾರವ್ಯಾನಲ್ಲಿ ಸೀಟ್ಸ್ ಎಲ್ಲ ತೆಗೆದು ಸೀಟಿಂಗ್ ಕೆಪಾಸಿಟಿ ಕೂಡ ಕಡಿಮೆ ಮಾಡಿದ್ದೀವಿ. ಸೊ ಇದೆಲ್ಲ ಲೈಟ್ ವೇಟ್ ಆಗುವಾಗ ಸ್ವಲ್ಪ ಮೈಲೇಜ್ ಜಾಸ್ತಿ ಬರುತ್ತೆ. ಆಮೇಲೆ ಸ್ವಲ್ಪ ಹೈವೇಲಿ ಚೆನ್ನಾಗಿರುತ್ತೆ. ಒಂದು 100 ಸಸ್ಪೆನ್ಷನ್ ಏನಾದರೂ ಚೇಂಜ್ ಮಾಡಬೇಕಲ್ವಾ ಲೈಟ್ ವೇಟ್ಗೆ? ಹಿಂದೆಗಡೆಗೆ ಸ್ಮೂತ್ ಶಾಕ್ ಅಬ್ಸರ್ಬರ್ಸ್ ಹಾಕ್ಬಿಡ್ತೀವಿ. ಹೇಳ್ತಾ ಇದ್ದೀನಿ, ಯಾಕಂದ್ರೆ ನಾನು ಇದು 5 years ಬ್ಯಾಕ್ ಮಾಡುವಾಗ ಆಲ್ ಇಂಡಿಯಾ ಓವರ್ಲ್ಯಾಂಡ್ ಅವರು ಒಂದು ಟ್ರಕ್ ತಗೊಂಡಿದ್ರು. ಅದನ್ನ ಫುಲ್ ಮಾಡಿಫೈ ಮಾಡಿ ಎಲ್ಲ ಚಾಸಿಯಿಂದ ಫ್ರೇಮ್ ಬಿಲ್ಡ್ ಮಾಡಿ ಎಲ್ಲ ಮಾಡಿದ್ರು. ಅವಾಗ ಅವ್ರಿಗೆ ಗೊತ್ತಾಯ್ತು ಏನಂದ್ರೆ ಆ ಗಾಡಿ ಇವಾಗ ಇಷ್ಟು ಲೈಟ್ ಆಯ್ತು, ವಿಂಡೋಸ್ ಎಲ್ಲ ಬ್ರೇಕ್ ಆಗ್ತವೆ. ಯಾಕಂದ್ರೆ ಸಸ್ಪೆನ್ಷನ್ ತುಂಬಾ ಲೈಟ್, ತುಂಬಾ ಲೈಟ್ ಇತ್ತು ಸಸ್ಪೆನ್ಷನ್ಗೆ. ಸೊ ಒಂದೆರಡು ಪ್ಲೇಟ್ಸ್ ಎಲ್ಲ ತೆಗ್ದಾಕ್ಬಿಟ್ರು ಅವರು. ಸೊ ಅವಾಗ ಸ್ವಲ್ಪ ಲೆಸ್ ಸ್ಪ್ರಿಂಗ್ ಆಕ್ಷನ್ ಏನೋ ಇತ್ತು. ಅದು ಏನಾಗುತ್ತೆ ಅಂದ್ರೆ ಬ್ರೋ, ಇದರಲ್ಲಿ ಸಸ್ಪೆನ್ಷನ್ ಚೇಂಜ್ ಮಾಡಿದೀವಿ. ಅಂದ್ರೆ ಬ್ಲೇಡ್ ಸೆಟ್ ಕಂಪ್ನಿದು ಇರುತ್ತೆ, ಶಾಕ್ ಅಬ್ಸರ್ಬರ್ 2 ಚೇಂಜ್ ಮಾಡಿದೀವಿ. ಓಕೆ ಬ್ರೋ, ಏನ್ ಅಂತ ವರ್ಸ್ಟ್ ಇರಲ್ಲ, ಆರಾಮಾಗಿ ಹೋಗುತ್ತೆ, ಆರಾಮಾಗಿ ಬರುತ್ತೆ, ಏನು ತೊಂದರೆ ಇಲ್ಲ. ಬನ್ನಿ ಬ್ರೋ, ನೋಡಿ ವೆಹಿಕಲ್. ಓಕೆ, ಸ್ಟೇಜ್ 1. Let me take you on a quick first look of the van. ಏನಿಲ್ಲ, ಟ್ರಾನ್ಸ್ಫಾರ್ಮೇಶನ್ ವಿಡಿಯೋ ಮಾಡಬೇಕು ಇದರಿಂದ. ಬೆಡ್, ಸ್ಟೋರೇಜ್ ಸ್ಪೇಸ್, ಸೀಟಿಂಗು, ವರ್ಕ್ ಏರಿಯಾ, ಕಿಚನ್ ಸಿಂಕ್ ಇಲ್ಲಿ ಬರುತ್ತಾ? ಇಲ್ಲಿ ಬರುತ್ತೆ. ಇನ್ನು ಸ್ಟೋರೇಜ್ ಸ್ಪೇಸು ಆ್ಯಂಡ್ ಮೈ ಫೇವ್ರೆಟ್ ಸ್ಕೈ ರೂಫ್. ಫುಲ್ ವುಡ್ ವರ್ಕ್ ನಡೀತಾ ಇದೆ. ಮನಿಕೆ ಸ್ಮೂತ್. Callum, that's the name, Callum. So there's a flashback that I got where Callum was sitting in the project manager's chair, which was once the driver's chair.